ಗುರುಗಳೇ, ಈ ವಿಷಯ ಹೇಳೋದ್ರಿಂದ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅನ್ನೋದಾದರೆ ದಯವಿಟ್ಟು ಈ ವಿಷಯನ ಹೇಳಬೇಡಿ. ಹೇಳಲೇಬೇಕು ಅನ್ನೋ ಯಾವ ಬಲವಂತನೂ ಇಲ್ಲ. ಅದು ಒಂದು ಘನಘೋರ ಕೃತ್ಯ. ನನ್ನ ಮನಸ್ಸನ್ನು ಕಲಕಿ ನನ್ನ ಜೀವನದಲ್ಲಿ ಅಶಾಂತಿಯ ಬಿರುಗಾಳಿಯನ್ನು ಎಬ್ಬಿಸಿದೆ. ಅದು ನನ್ನ ಮನಸ್ಸಿನಲ್ಲೇ ಇರಲಿ. ಅದನ್ನು ನಿಮಗೆ ಹೇಳಿ ನಿಮ್ಮ ಮನಸ್ಸಿಗೆ ನೋವು ಕೊಡೋಕ್ಕೆ ನನಗಿಷ್ಟ ಇಲ್ಲ ಅರ್ಜುನ್, ಇಷ್ಟ ಇಲ್ಲ. ಸರಿ ಗುರುಗಳೇ, ನೀವು ಹೇಳ್ತಾ ಇಲ್ಲ ಅಂತಂದರೆ ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಇರುತ್ತೆ, ಬಿಡಿ. ಹೌದಪ್ಪ, ಇನ್ನು ನಾನು ಹೊರಡೋದಕ್ಕೆ ನನಗೆ ಅನುಮತಿ ಕೊಡಿ. ಗುರುಗಳೇ, ಇಷ್ಟು ದಿನ ನಮ್ಮ ಜೊತೆಲಿದ್ದು ನನ್ನ ಸೇವೆ ಮಾಡಿದ್ದೀರಾ. ಅಲ್ಲ ಬಾಬಾ, ಸತ್ತ ರುದ್ರನೇ ಬದುಕು ಬಂದಿದ್ದಾನೆ ಅಂತಂದಮೇಲೆ ನಮ್ಮ ಅರ್ಜುನ ಮೇಲೆ ಇಟ್ಟಾಗ ಆ ನಾಗಮಣಿ ತನ್ನ ಪ್ರಭಾವನ ಯಾಕೆ ಬೀರಲಿಲ್ಲ? ಒಂದು ಸಲ ನಾಗಮಣಿಯ ಶಕ್ತಿ ವಿನಿಮಯ ಆದಮೇಲೆ ಅದು ಒಂದು ಮಂಡಲದ ಕಾಲ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಅದಕ್ಕೆ ಅದು ಅರ್ಜುನ್ ಮೇಲೆ ಯಾವುದೇ ಪ್ರಭಾವವನ್ನು ಬೀರಿಲ್ಲ. ಹಾಗಾದರೆ ಬಾಬಾ, ಈ ನಾಗಮಣಿಯಿಂದ ನಾನು ನನ್ನ ಸತ್ತೋಗಿರೋ ಸ್ನೇಹಿತರನ್ನೆಲ್ಲ ಬದುಕಿಸ್ಕೋಬೋದಾ? ಅದಕ್ಕೆ ಹೇಳೋದು ವಿಷ್ಣು, ಮನುಷ್ಯನ ಆಸೆಗೆ ಕೊನೆ ಇಲ್ಲ. ರುದ್ರನ ವಿಷಯದಲ್ಲಿ ನಡೆದ ಹಾಗೆ ನಿನ್ನ ಸ್ನೇಹಿತರ ವಿಷಯದಲ್ಲಿ ನಡೆಯೋಕ್ಕಾಗಲ್ಲ. ಯಾಕೆಂದ್ರೆ ಅವರ ದೇಹಗಳೆಲ್ಲ ಸಂಸ್ಕಾರವಾಗಿ ಪಂಚಭೂತಗಳಲ್ಲಿ ಲೀನವಾಗಿವೆ. ಪ್ರಕೃತಿ ಯಾವಾಗಲೂ ನಮ್ಮ ಹಿಡಿತದಲ್ಲಿ ಇರೋದಿಲ್ಲ. ಆಕಾಶಕ್ಕೂ ನಾಗಮಣಿಗೂ ಸಂಪರ್ಕ ಆಗೋದಕ್ಕೆ ಸಾಧ್ಯನೇ.